ಸ್ವಾಗತ. ಸ್ಮಾರ್ಟ್ ಸಿಟಿ ಯೋಜನೆಗಾಗಿ ಕೋಟಿ ಕೋಟಿ ಹಣ ಖರ್ಚು ಮಾಡಿದರೂ ಕೂಡ ಆ ಯೋಜನೆಗಳಿಂದ ನಯಾ ಪೈಸೆ ಏನಾದರೂ ಉಪಯೋಗ ಆಗ್ತಿಲ್ವಾ ಅನ್ನುವಂತಹ ಪ್ರಶ್ನೆ ಕಾಡ್ತಿದೆ. ಸ್ಮಾರ್ಟ್ ಸಿಟಿ ಯೋಜನೆಯಲ್ಲಿ ಸ್ಮಾರ್ಟ್ ಕ್ಲಾಸ್ ಅವ್ಯವಹಾರ ನಡೀತಾ ಇರುವಂಥದ್ದು ಬೆಳಕಿಗೆ ಬಂದಿದೆ. ಕೋಟಿ ಕೋಟಿ ಖರ್ಚು ಮಾಡಿದಂತಹ ಯೋಜನೆಯಿಂದ ಜನರಿಗೆ ನಯಾ ಪೈಸೆನೂ ಲಾಭ ಸಿಗ್ತಿಲ್ಲ. ಹುಬ್ಬಳ್ಳಿಯ ಲ್ಯಾಮಿಂಗ್ಟನ್ ಶಾಲೆಯಲ್ಲಿ ಸ್ಮಾರ್ಟ್ ಕ್ಲಾಸ್ಗಳನ್ನು ನಿರ್ಮಾಣ ಮಾಡಲಾಗಿತ್ತು. ಮಕ್ಕಳು ಸ್ಮಾರ್ಟ್ ಆಗಿ ಶಿಕ್ಷಣ ಪಡೀಲಿ ಅಂತ ಸ್ಮಾರ್ಟ್ ಕ್ಲಾಸ್ಗಳನ್ನು ನಿರ್ಮಾಣ ಮಾಡಲಾಗಿತ್ತು. ಸ್ಮಾರ್ಟ್ ಸಿಟಿ ಯೋಜನೆ ಅಡಿಯಲ್ಲಿ ಕೋಟ್ಯಂತರ ರೂಪಾಯಿ ಖರ್ಚು ಮಾಡಿ ಸ್ಮಾರ್ಟ್ ಕ್ಲಾಸ್ಗಳನ್ನು ನಿರ್ಮಾಣ ಮಾಡಲಾಗಿತ್ತು. ಆದರೆ ಯೋಜನೆಗಳಿಂದ ಕಿಂಚಿತ್ತೂ ಕೂಡ ವಿದ್ಯಾರ್ಥಿಗಳಿಗೆ ಉಪಯೋಗ ಆಗಿಲ್ಲ. ಈ ಬಗ್ಗೆ ಸ್ವತಃ ಶಾಲಾ ಆಡಳಿತ ಮಂಡಳಿ ಅಸಮಾಧಾನ ವ್ಯಕ್ತಪಡಿಸ್ತಾ ಇದೆ. ಕೋಟಿ ಕೋಟಿ ಖರ್ಚು ಮಾಡಿದಿರಿ, ಸ್ಮಾರ್ಟ್ ಕ್ಲಾಸ್ಗಳನ್ನು ನಿರ್ಮಾಣ ಮಾಡಿದಿರಿ, ಆದರೆ ಮಕ್ಕಳಿಗಿದು ಉಪಯೋಗಕ್ಕೆ ಬರ್ತಿಲ್ವಲ್ಲ ಅಂತ ಶಾಲೆಯ ಆಡಳಿತ ಮಂಡಳಿ ಇದೀಗ ಅಸಮಾಧಾನ ವ್ಯಕ್ತಪಡಿಸ್ತಾ ಇದೆ. ಇನ್ನು ಕೋಟಿ ಕೋಟಿ ರೂಪಾಯಿ ಖರ್ಚು ಮಾಡಿದರೂ ಕೂಡ ಇದರಿಂದ ನಯಾ ಪೈಸೆಯೂ ಉಪಯೋಗ ಆಗ್ತಾ ಇಲ್ಲ ಅಂತ ಈಗ ಸಾರ್ವಜನಿಕರು ಕೂಡ ಆಕ್ರೋಶ ಹೊರಹಾಕ್ತಾ ಇದ್ದಾರೆ. ದೃಶ್ಯಾವಳಿಯಲ್ಲಿ ನೋಡ್ತಾ ಇದ್ದೀರಿ ನೀವು. ಒಂದು ಸ್ಮಾರ್ಟ್ ಕ್ಲಾಸ್ನಲ್ಲಿ ಏನಿರಬೇಕು ಅಂದರೆ ವರ್ಚುವಲ್ ಕ್ಲಾಸಸ್ ಇರಬಹುದು, ಅದೇ ರೀತಿಯಾಗಿ ಲ್ಯಾಪ್ಟಾಪ್ಸು, ಆನ್ಲೈನ್ ಕ್ಲಾಸಸ್ಗಳನ್ನು ಪಡೆದುಕೊಳ್ಳೋದಕ್ಕೆ ಏನೆಲ್ಲ ಒಂದು ಫೆಸಿಲಿಟಿಗಳು ಬೇಕು ಆ ಎಲ್ಲ ಫೆಸಿಲಿಟಿಗಳು ಕೂಡ ಲಭ್ಯ ಇದೆ. ಮತ್ತೊಂದೆಡೆ ಮಕ್ಕಳು VR ಗ್ಲಾಸ್ಗಳನ್ನು ಹಾಕ್ಕೊಂಡು ತಮ್ಮ ಎದುರಿಗೆ ಕ್ಲಾಸ್ ನಡೀತಾ ಇದೆಯೇನೋ, ಟೀಚರ್ಸು ತಮ್ಮ ಎದುರಿಗೆ ಇದ್ದಾರೇನೋ, ತಮ್ಮ ಎದುರಿಗೆ ಒಂದು ಹೊಸ ಲೋಕ ಸೃಷ್ಟಿಯಾಗಿದೆಯೇನೋ ಅನ್ನುವ ಮಟ್ಟಿಗೆ ಶಿಕ್ಷಣ ಪಡೆದುಕೊಳ್ಳೋದಕ್ಕೆ ಅವಕಾಶವನ್ನು ಮಾಡಿಕೊಡಲಾಗಿತ್ತು. ಆದರೆ ಖರ್ಚು ವೆಚ್ಚ ಆಯಿತು, ಕೋಟಿ ಕೋಟಿ ಹಣ ಖರ್ಚು ಮಾಡಿದ್ರು, ಆದರೆ ಕಿಂಚಿತ್ತು ಇದು ಉಪಯೋಗಕ್ಕೆ ಬರ್ತಾ ಇಲ್ಲ ಅನ್ನುವಂತಹ ಮಾತುಗಳು ಕೇಳಿಬರ್ತಾ ಇದೆ. ಇನ್ನು ಯಾವ ರೀತಿಯಾಗಿ ಈ ಒಂದು ಸ್ಮಾರ್ಟ್ ಗೋಲ್ಮಾಲ್ ನಡೆದಿದೆ ಅಂತ ನೋಡಿದಾಗ 2019 ಅಕ್ಟೋಬರ್ನಲ್ಲಿ 1.17 ಕೋಟಿ ವೆಚ್ಚದಲ್ಲಿ ಸ್ಮಾರ್ಟ್ ಕ್ಲಾಸ್ಗಳನ್ನು ನಿರ್ಮಾಣ ಮಾಡಲಾಗಿತ್ತು. ಹುಬ್ಬಳ್ಳಿಯ ಪ್ರತಿಷ್ಠಿತ ಲ್ಯಾಮಿಂಗ್ಟನ್ ಶಾಲೆಯಲ್ಲಿ ಸ್ಮಾರ್ಟ್ ಕ್ಲಾಸ್ ನಿರ್ಮಾಣ ಆಗಿತ್ತು. ವಿದ್ಯಾರ್ಥಿಗಳಿಗೆ ಡಿಜಿಟಲ್ ಎಜುಕೇಷನ್ ಹೆಸರಿನಲ್ಲಿ ಲ್ಯಾಪ್ಟಾಪ್, ಪ್ರಾಜೆಕ್ಟರ್, ಲ್ಯಾಬ್, ಅದೇ ರೀತಿಯಾಗಿ ಟ್ಯಾಬ್ಗಳನ್ನು, ಸೌಂಡ್ ಸಿಸ್ಟಮು, 8D ವೀಕ್ಷಣೆ ಅಂದರೆ 8 ಆಯಾಮಗಳಲ್ಲಿ ವೀಕ್ಷಣೆ ಮಾಡುವಂತಹ ಉಪಕರಣ, ಇದೆಲ್ಲವನ್ನೂ ಕೂಡ ಅಳವಡಿಕೆ ಮಾಡಲಾಗಿತ್ತು. ಆದರೆ ಈ ಬಗ್ಗೆ ಶಾಲಾ ಆಡಳಿತ ಮಂಡಳಿಗೆ ಅಧಿಕಾರಿಗಳು ಮಾಹಿತಿನೇ ಕೊಟ್ಟಿಲ್ಲ. ಹೀಗಾಗಿ ಮಾಹಿತಿ ಕೊಡದೇ ಇರುವ ಕಾರಣದಿಂದಾಗಿ ಅದು ಸರಿಯಾಗಿ ಬಳಕೆ ಕೂಡ ಆಗಲಿಲ್ಲ. ಹೀಗಾಗಿ ಅಧಿಕಾರಿಗಳ ವಿರುದ್ಧ ಈಗ ಆಕ್ರೋಶ ಹೊರಹಾಕಲಾಗ್ತಾ ಇದೆ. ಹುಬ್ಬಳ್ಳಿ ಧಾರವಾಡ ಸ್ಮಾರ್ಟ್ ಸಿಟಿಯಲ್ಲಿ ಒಂದಾಗಿದೆ. ಏನಂತಂದರೆ 60 ರಿಂದ 70 ಯೋಜನೆಗಳು ಕಾರ್ಯರೂಪದಲ್ಲಿ 1000 ಕೋಟಿ ಬಜೆಟ್ ಇರ್ತಕ್ಕಂಥ ಈ ಯೋಜನೆ ಒಳಗೆ 60 ರಿಂದ 70 ಕೋಟಿ ಬಜೆಟ್ ಇರ್ತಕ್ಕಂಥ ಈ ಯೋಜನೆ ಒಳಗೆ 60 ರಿಂದ 70 ಯೋಜನೆಗಳು ಕಾರ್ಯರೂಪದಲ್ಲಿದೆ. ಬಟ್ ಯಾವ ಯೋಜನೆಗಳು ಕಾರ್ಯರೂಪಕ್ಕೆ ಇನ್ನೂವರೆಗೆ ಫುಲ್ಲಾಗಿ ಬಂದಿಲ್ಲ, ಭರವಸೆಯನ್ನು ಕೊಟ್ಟಿಲ್ಲ, ಸಂಪೂರ್ಣ ಹಾಳು ಹಿಡಿದಂಥ ಪರಿಸ್ಥಿತಿ ಆಗಿದೆ. ಆಮೇಲೆ ಇದರೊಳಗೆ ಒಂದು ಮೇನ್ ಆಗಿರುವಂಥ ಯೋಜನೆ ಏನಂತಂತಂದ್ರೆ ಸ್ಮಾರ್ಟ್ ಕ್ಲಾಸ್, ಬಡ ಮಕ್ಕಳಿಗೆ ಯೂಸ್ ಆಗಲಿ, ತಂತ್ರಜ್ಞಾನ ಅಳವಡಿಕೆ ಆಗಲಿ ಅಂತಂಥೇಳಿ ಪ್ರಧಾನಮಂತ್ರಿಗಳು ನರೇಂದ್ರ ಮೋದಿ ಕಂಡಂಥ ಕನಸಿದು. ಆದರೆ ಇವತ್ತು ನಮ್ಮ ಅಧಿಕಾರಿಗಳು ಏನು ಮಾಡಿದ್ದಾರೆ, ಸ್ವಲ್ಪ ತಮ್ಮ ಕಮಿಷನ್ ಆಸೆಗೋಸ್ಕರ ಅದನ್ನು 100 ರಿಂದ 1.5 ಕೋಟಿ ರೂಪಾಯಿ ಇರತಕ್ಕಂಥ ಪ್ರಾಜೆಕ್ಟನ್ನು ದೇಶದ ಪ್ರಧಾನಿ ನರೇಂದ್ರ ಮೋದಿಯವರ ಕನಸಿನ ಕೂಸಿನ ಯೋಜನೆ ಅಂದರೆ ಅದು ಸ್ಮಾರ್ಟ್ ಸಿಟಿ. ಸ್ಮಾರ್ಟ್ ಸಿಟಿ ಅಂತಹ ಯೋಜನೆ ಹುಬ್ಬಳ್ಳಿ ಧಾರವಾಡದಲ್ಲಿ ಸಂಪೂರ್ಣವಾಗಿ ಹಳ್ಳ ಹಿಡಿದೆ. 1,000 ಕೋಟಿ ರೂಪಾಯಿ ಕಾಮಗಾರಿ ಇವತ್ತು ಜನರಿಗೆ ಇದರಿಂದ ನಯಾ ಪೈಸಾ ಲಾಭ ಆಗಿಲ್ಲ. ಅದೇ ರೀತಿಯಾಗಿ ಮತ್ತೊಂದು ಯೋಜನೆ, ಇವತ್ತು ಒಟ್ಟು 60ಕ್ಕೂ ಸ್ಮಾರ್ಟ್ ಸಿಟಿ ಏನು ಯೋಜನೆಗಳಿದಾವೆ, ಈ ಸ್ಮಾರ್ಟ್ ಸಿಟಿ ಯೋಜನೆಗಳು ಸಂಪೂರ್ಣವಾಗಿ ಹಳ್ಳ ಹಿಡಿದಿವೆ. ಅದಕ್ಕೆ ಮತ್ತೊಂದು ಯೋಜನೆ ಇಲ್ಲಿ ಸೇರ್ಪಡೆ ಆಗಿದೆ. ಅದು ಸ್ಮಾರ್ಟ್ ಸಿಟಿ ಯೋಜನೆಯಲ್ಲಿ ನಿರ್ಮಾಣವಾದಂತಹ ಒಂದು ಸ್ಮಾರ್ಟ್ ಕ್ಲಾಸ್. ಹುಬ್ಬಳ್ಳಿಯ ಒಂದು ಲ್ಯಾಮಿಂಗ್ಟನ್ ಶಾಲೆ ಇದೆ. ಈ ಒಂದು ಲ್ಯಾಮಿಂಗ್ಟನ್ ಶಾಲೆ ಹುಬ್ಬಳ್ಳಿಯ ಒಂದು ಮಹಾನಗರ ಹುಬ್ಬಳ್ಳಿ ಮಹಾನಗರ ಪಾಲಿಕೆ ವ್ಯಾಪ್ತಿಯಲ್ಲಿರುವಂತಹ ಒಂದು ಶಾಲೆ. ಅದರಲ್ಲಿ ಈ ಒಂದು ಶಾಲೆಯಲ್ಲಿ ಹಾಕಿರುವಂತಹ ಒಂದು ಸ್ಮಾರ್ಟ್ ಕ್ಲಾಸ್ ಏನಿದೆ, ಇದಕ್ಕೆ ಇಲ್ಲಿ ಅಂದರೆ ಕೋಟ್ಯಾಂತರ ರೂಪಾಯಿ ಖರ್ಚು ಮಾಡಿದರೆ ಬರೋಬ್ಬರಿ 1,17,00,000 ರೂಪಾಯಿ ಹಣವನ್ನು ಇಲ್ಲಿ ಅಂದರೆ ದುಂದು ವೆಚ್ಚ ಮಾಡಿದರೆ, ಈ ದುಂದು ವೆಚ್ಚ ಮಾಡಿದರೂ ಸಹಿತ ಇಲ್ಲಿರುವಂತಹ ಬಡ ವಿದ್ಯಾರ್ಥಿಗಳಿಗೆ ಇದರಿಂದ ನಯಾ ಪೈಸಾ ಉಪಯೋಗ ಆಗಿಲ್ಲ. ಇನ್ನೊಂದು ಹೇಳ್ಬೋದಾದರೆ ಇಲ್ಲಿ ಅಂತಂದರೆ ಭಾರತ
ಭಾರತದ ಒಟ್ಟು ಇಲ್ಲಿ ಅಂತ ಏನು ಮಹಾನಗರಗಳೇನಿದಾವೆ ಆ ಮಹಾನಗರಗಳಲ್ಲಿ ಮೊದಲನೆಯ ಮಹಾನಗರ ಅದು ಹುಬ್ಬಳ್ಳಿ ಧಾರವಾಡ ಮಹಾನಗರ ಪಾಲಿಕೆಯಲ್ಲಿ ಒಂದು ವಿಶೇಷಿತವಾದಂಥ ಒಂದು ಯೋಜನೆಯನ್ನು ಮಾಡಬೇಕು ಅಂತೇಳಿ ಒಂದು ಸ್ಮಾರ್ಟ್ ಕ್ಲಾಸ್ ಯೋಜನೆಯನ್ನು ಇಲ್ಲಿ ಅಂದರೆ ಅನುಷ್ಠಾನ ಮಾಡಿದರು. 2019ರಲ್ಲಿ ಅಂತಂದರೆ ಈ ಒಂದು ಕಾಮಗಾರಿಗೆ ಚಾಲನೆಯನ್ನು ಕೊಡಲಾಗಿತ್ತು. 2019ರಿಂದ ಇಲ್ಲಿವರೆಗೂ ಅಂತಂದರೆ 5 ವರ್ಷ ಗತಿಸಿದೆ. 5 ವರ್ಷ ಗತಿಸಿದ ಸಹಿತ ಇಲ್ಲಿನ ವಿದ್ಯಾರ್ಥಿಗಳು ಇದನ್ನು ಉಪಯೋಗ ಮಾಡಿಕೊಂಡಿದ್ದು ಕೇವಲ ಬೆರಳೆಣಿಕೆಯಷ್ಟು ದಿನಗಳು ಮಾತ್ರ. ಈ ಸಂದರ್ಭದಲ್ಲಿ ಇಲ್ಲಿ ಏನು ಹುಬ್ಬಳ್ಳಿ ಮಹಾನಗರ ಪಾಲಿಕೆ ವ್ಯಾಪ್ತಿಯಲ್ಲಿರುವಂತಹ ಈ ಒಂದು ಲ್ಯಾಮಿಂಗ್ಟನ್ ಶಾಲೆಯ ಆಡಳಿತ ಮಂಡಳಿಯ ಮುಖ್ಯಸ್ಥರಿದ್ದಾರೆ, ನಾನು ಅವರನ್ನೇ ಮಾತಾಡ್ತೀನಿ. ಸರ್, ಜನರಿಗೆ ಇಲ್ಲಿರುವಂತಹ ಬಡ ವಿದ್ಯಾರ್ಥಿಗಳಿಗೆ ಅನುಕೂಲ ಆಗಬೇಕಾದಂತಹ ಒಂದು ಯೋಜನೆ ಏನಾಗಿದೆ ಸರ್? ಈಗ ಶತಮಾನೋತ್ಸವ ಕಂಡಂಥ ಪ್ರತಿಷ್ಠಿತ ಶಾಲೆ ಅಂತಂದರೆ ಲ್ಯಾಮಿಂಗ್ಟನ್ ಶಾಲೆ. ಇದರ ಅಧ್ಯಕ್ಷರಾಗಿರ್ತಕ್ಕಂಥವರು ಸನ್ಮಾನ್ಯ ಶ್ರೀ ಬಸವರಾಜ ಹೊರಟ್ಟಿಯವರು. ಅವರ ಅಪೇಕ್ಷೆ, ಆಸಕ್ತಿ ಮತ್ತು ಮಕ್ಕಳಿಗೆ ಉತ್ತಮ ಗುಣಮಟ್ಟವಾದ ಶಿಕ್ಷಣವನ್ನು ನೀಡಬೇಕನ್ನೋ ಆಸೆಯಿಂದ ಈ ಸ್ಮಾರ್ಟ್ ಸಿಟಿ ಯೋಜನೆಗೆ ಚಾಲನೆ ನೀಡಿದರು ಅಂತ ನಾನು ಅನ್ಕೋತೀನಿ. ಈ ಯೋಜನೆ ಆರಂಭ ಆಗಿದ್ದೇನೋ ನಿಜ, ಆದರೆ ಇಲ್ಲಿ ಏನು ನಡೀತಿದೆ ಅನ್ನೋದ್ರ ಬಗ್ಗೆ ಮಾಹಿತಿ ನಮಗೆ ಆಡಳಿತ ಮಂಡಳಿಗಾಗಲಿ ಶಾಲೆಗಾಗಲಿ ಸಂಬಂಧಿಸಿದವರು ನೀಡಿಲ್ಲ. ಕಳೆದ 1.5-2 ವರ್ಷದಿಂದ ಅವರಿಗೆ ಪದೇ ಪದೇ ಕೇಳ್ತಾನೇ ಇದ್ದೀವಿ, ನೀವು ಈ ಯೋಜನೆಯನ್ನು ಯಾಕೆ ಆರಂಭಿಸಿದ್ರಿ, ಇಲ್ಲಿ ಮಾಡಿರ್ತಕ್ಕಂಥ ಹಣದ ಹೂಡಿಕೆ ಏನು, ಇಲ್ಲಿ ನಮಗೆ ಕೊಟ್ಟಿರ್ತಕ್ಕಂಥ ತಾಂತ್ರಿಕ ಸಲಕರಣೆಗಳೇನು, ಮಕ್ಕಳಿಗೆ ಯಾವ ರೀತಿ ಪಾಠ ಹೇಳ್ತೀರಿ, ಇದರ ಸಂಪೂರ್ಣ MOV ಏನಿದೆ ಅದನ್ನು ಕೊಡ್ರಿ ಅಂತ ಕೇಳ್ತಾ ಇದ್ದೀವಿ. ಇವತ್ತಿನವರೆಗೂ ಕೊಡಿಲ್ಲ. ನಿನ್ನೆ ಕೂಡ ಇಲ್ಲಿ ತಾಂತ್ರಿಕ ಸಿಬ್ಬಂದಿಗೆ ಇದೇ ವಿಷಯವಾಗಿ ಮಾತನಾಡಿದೆ, ಇದಕ್ಕಿಂತ ಮೊದಲೂ ಮಾತಾಡಿದ್ದೀನಿ. ಇವತ್ತಿನವರೆಗೂ ನಮಗೆ ಯಾವುದೇ ಮಾಹಿತಿ ಸಿಕ್ಕಿಲ್ಲ. ಇಲ್ಲಿ ಕಲಿಸ್ತಕ್ಕಂಥ ವಿದ್ಯಾರ್ಥಿಗಳನ್ನ ಕರ್ಕೊಂಬಂದು ಕೂತ್ಕೊಂಡು ಪಾಠ ಹೇಳ್ತಾರೆ, ಆದರೆ ಎಷ್ಟರ ಮಟ್ಟಿಗೆ ಪಾಠ ಅದರಲ್ಲಿ ಮಕ್ಕಳಿಗೆ ಆಸಕ್ತಿ ಹುಟ್ಟಿದೆ, ಮಕ್ಕಳು ಎಷ್ಟರ ಮಟ್ಟಿಗೆ ಅದರಿಂದ ಜಾಣರಾಗಿದ್ದಾರೆ, ತಾವು ನಿತ್ಯವೂ ಕ್ಲಾಸ್ ರೂಮ್ನಲ್ಲಿ ಕಲಿತಕ್ಕಂಥ ಪಾಠಕ್ಕೂ ಮತ್ತು ಇಲ್ಲಿ ಕಲಿತಕ್ಕಂಥ ಸ್ಮಾರ್ಟ್ ತರಗತಿಗೂ ಎಷ್ಟೊಂದು ವ್ಯತ್ಯಾಸ ಇದೆ, ಎಷ್ಟು ತೀಕ್ಷ್ಣವಾಗಿ ಮಕ್ಕಳು ಅರ್ಥ ಮಾಡ್ಕೊಳ್ತಾರೆ ಅನ್ನೋದು ಇವತ್ತಿಗೂ ಕೂಡ ನನಗೆ ಸೋಜಿಗದ ಪ್ರಶ್ನೆ ಆಗಿದೆ. ಏನು ಮಾಡಿರ್ತೀರಿ ಸರ್ ಮುಂದೆ ತಾವೀಗ? ಇದರ ಬಗ್ಗೆ ನಾನು ಕ್ರಮೇಣ 1.5 ವರ್ಷದಿಂದ ಯಾವಾಗ ಮುಖ್ಯಮಂತ್ರಿ ಚಂದ್ರು ಇದರಲ್ಲಿ ಅಪರಾಧಪರ ಆಗಿದೆ ಅಂತಂದೇಳಿ ನಮ್ಮ ಶಾಲೆಗೆ ಭೇಟಿ ಕೊಟ್ಟರು, ಅವಾಗಿನಿಂದನೂ ಈ ಡಿಪಾರ್ಟ್ಮೆಂಟಿಗೆ ನಾನು ಬೆನ್ನ ಹತ್ತೀನಿ. ಪ್ರತಿ ಸರ್ತಿ ನೀವು ಕೇಳಿದಾಗ ಕೊಡ್ತೀವಿ ಅಂತಾರೆ, ನಿನ್ನೆ ಕೂಡ ಕೇಳಿದಾಗ ಕೊಡ್ತೀವಿ ಅಂತೇಳಿ 2 ದಿವಸ ವಾಯ್ದೆ ಕೊಟ್ಟಿದ್ದೀನಿ. ನಿಮ್ಮ ಏನಿದೆ ನಮ್ಮ ಜೊತೆಗೆ ಒಡಂಬಡಿಕೆ ಏನಿದೆ ಆ ಕಾಗದ ಪತ್ರಗಳನ್ನು ಕೊಡ್ರಿ ಅಂತೇಳಿ ಅವ್ರು ಕೊಟ್ಟ ಮೇಲೆ ಮುಂದಿನ ವಿಚಾರ ಮಾಡಬೇಕಂತ ನಾವು ಮಾಡಿದ್ದೀವಿ. ಓಕೆ, ಥ್ಯಾಂಕ್ ಯು ಸರ್. ಈ ಸಂಪಟ್ಟಿಗೆ ನಾವು ನಿರಂತರವಾಗಿ ಹೋರಾಟ ಮಾಡ್ತಿದ್ದೀವಿ. ಇಲ್ಲಿ ಇದರ ಮೂಲ ಉದ್ದೇಶ ಏನು, ಈ ಸ್ಮಾರ್ಟ್ ಸಿಟಿ ಏನು ಯಾವುದಕ್ಕೆ ಅನುಷ್ಠಾನ ಮಾಡಲಾಗಿದೆ, 2019ರಲ್ಲೇ ಇದರಿಂದ ಎಲ್ಲವೂ ರೀತಿಯಾದಂತಹ ನೀವು ಇಲ್ಲಿಂದಿರುವಂತಹ ಲ್ಯಾಪ್ಟಾಪ್ಗಳನ್ನು ಅಳವಡಿಕೆ ಮಾಡಿದಿರಿ, ಸ್ಮಾರ್ಟ್ ಕ್ಲಾಸನ್ನು ಅಳವಡಿಕೆ ಮಾಡಿದಿರಿ, ಇದನ್ನು ಯಾವುದಕ್ಕಾಗಿ ಅಳವಡಿಕೆ ಮಾಡಿದಿರಿ ಅನ್ನೋದ್ರ ಬಗ್ಗೆ ನನಗೆ ದಾಖಲೆ ಕೊಡಿ ಅಂತೇಳಿ ನಾನು ನಿರಂತರವಾಗಿ ಹೋರಾಟ ಮಾಡ್ತೀನಿ. ಕಚೇರಿ ಅಲ್ಲಾಡಿದ್ದೀನಿ. ಇಲ್ಲಿವರೆಗೂ ಸಂಬಂಧಿಸಿದ ಅಧಿಕಾರಿಗಳು ನಮಗೆ ಉಡಾಪಿ ಉತ್ತರ ಕೊಡ್ತಿರೋ ವಿನಃ ದಾಖಲೆಗಳನ್ನು ಕೊಡ್ತಿಲ್ಲ. ಹೀಗಾಗಿ ನಾವು 2 ದಿನಗಳ ಕಾಲ ಇಲ್ಲಿ ಅಂತಾರೆ ಸ್ಮಾರ್ಟ್ ಸಿಟಿ ಅಧಿಕಾರಿಗಳಿಗೂ ಮತ್ತು ಹುಬ್ಬಳ್ಳಿ ಮಹಾನಗರ ಪಾಲಿಕೆ ಅಧಿಕಾರಿಗಳು ಗಡುವು ಕೊಡ್ತೀವಿ. ಗಡುವು ಕೊಟ್ಟ ನಂತರ ಇಲ್ಲಿ ಅಂದರೆ ಈ ಸಂಪುಟಕ್ಕೆ ಶಾಲೆಯ ಅಧ್ಯಕ್ಷರು ಇಲ್ಲಿ ಅಂತಂದರೆ ಸಭಾಪತಿ ಬಸವರಾಜ ಹೊರಟ್ಟಿ ಅವರ ಗಮನಕ್ಕೆ ತರ್ತೀವಿ. ಮುಂದೆ ಯಾವ ರೀತಿ ಹೋರಾಟ ಮಾಡಬೇಕು ಅಂತೇಳಿ ತೀರ್ಮಾನ ಮಾಡಿ ಸ್ಮಾರ್ಟ್ ಸಿಟಿ ಮತ್ತು ಮಹಾನಗರ ಪಾಲಿಕೆ ಅಧಿಕಾರಿಗಳ ವಿರುದ್ಧ ನಾವು ಹೋರಾಟ ಮಾಡ್ತೀವಿ ಅನ್ನೋದು ಇಲ್ಲಿರುವಂತಹ ಮುಖ್ಯಸ್ಥರ ಮಾತು. ಕ್ಯಾಮ್ರಾ ಪರ್ಸನ್ ಬೋರ್ ಜೊತೆ ಯಲ್ಲಪ್ಪ.